ಓಕೆ, ಇದು ನಿಮ್ಮ ಇಷ್ಟದ ಇದು? ಹೌದು ಸರ್. ನೀವು ಫಸ್ಟ್ ಸಾಕಿದ್ದ ಇದು? ಹೌದು ಸರ್, ಹೌದು. ಇದ್ರ ಹೆಸರೇನು ಸರ್? ರೂಬಿ ಅಂತ. ರೂಬಿ. ಮಳೆ ಬಾಸು ನಮ್ಮ ಮನೆಗೆ ಗುರುಪ್ರವೇಶಕ್ಕೆ ಬಂದಾಗ ತೆಗೆದಿರೋ ಫೋಟೋ. ರೂಬಿಯ ಇಡೀ ಲೈಫ್ ಇದರಲ್ಲಿದೆ. ಸೊ ನೋಡಿ, ಅಷ್ಟು ವರ್ಷದವ್ರು ಹೇಳ್ದಂಗೆ 15 ವರ್ಷ ಇವ್ರ ಜೊತೆಲಿ ಇತ್ತು ಅಂತ. ಯಾವ ವರ್ಷ ಇದು ಹೋಗಿದ್ದು? ಈಗ ಮೊನ್ನೆ 2023 ಅಲ್ಲಿ. ಹೌದಾ? ಏಜ್ ಆಗಿ 15 ವರ್ಷ ಆಗಿದೆ. 15 ವರ್ಷ ಆಗಿತ್ತು ನೋಡಿ. ಅಪ್ಪು ಸರ್ ಮನೆಗೆ, ಚಂದ್ರ ಸರ್ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಾಗ ರೂಬಿ ಜೊತೆ ತೆಗ್ದಿರೋ ಫೋಟೋ. ನಮ್ಮ ಮಾಲಾಶ್ರೀ ಮೇಡಮ್. ಇಲ್ಲಿ ಮಾಲಾಶ್ರೀ ಮೇಡಮ್ ಇದ್ದಾರೆ. ಮಾಲಾಶ್ರೀ ಮೇಡಮ್ ಜೊತೆ ನಮ್ಮ ಮಕ್ಕಳು ಚಿಕ್ಕವರು ಇದ್ದಾಗ ನೋಡಿ. ನೋಡಿ, ಇಲ್ಲಿ ಹಾಸಿಗೆ ಇದೆ. ಇದೆಯಾ ಈಗ? ಇದೆ ಹಾಸಿಗೆ ಇದೆ. ಹಾಸಿಗೆ ಇದೆ. ಇಲ್ಲೆಲ್ಲ ಪೆಟ್ ಬುಲ್ ಇದೆ ನೋಡಿ. ಇಲ್ಲ ಪೆಟ್ ಬುಲ್ ಇದೆ. ಆಮೇಲೆ ನಮ್ಮ ಗುಡ್ಡಿನೂ ಇಲ್ಲೆಲ್ಲ ಇದ್ದಾಳೆ. ಇಲ್ಲೆಲ್ಲ ಇದೆ, ಚಿಕ್ಕ ಫೋಟೋ ಇದೆ, ತೋರಿಸ್ತೀನಿ. ನನ್ನ ಹೆಂಡತಿಗೆ ತುಂಬಾ ಇಷ್ಟ. ಹೌದಾ? ಎಲ್ಲಾನು ಸಾಕು. ಇವನು ಮಗನಿಗೆ ತುಂಬಾ ಇಷ್ಟ ಆಗಿ. ಸರ್, ಇದೆಲ್ಲ ಒಂದು ಮೆಮೊರಿ ಅಲ್ವಾ ಸರ್? ಹೌದು ಹೌದು. ದುಡ್ಡು ಇರುತ್ತೆ, ಹೋಗುತ್ತೆ. ಇವ್ರ ಪ್ರೀತಿಗಳಿದೆಯಲ್ಲ, ಅದು ಯಾವತ್ತು ಶಾಶ್ವತ. ನಾವು ಕೊಡುವಷ್ಟು ಪ್ರೀತಿನ ಸರ್ ಮನುಷ್ಯರು ಕೊಡಕ್ಕಾಗಲ್ಲ. ನೋಡಿ, ಅವ್ರು ಎಲ್ಲಿರ್ತಾರೆ. ಇದು ಪೆಟ್ ಬುಲ್. ಎಲ್ಲಾರು ರಾಂಗ್ ಅಂತಾರೆ, ಮಗು ಆಡ್ದಂಗೆ ಆಡ್ತಾಳೆ. ನಮ್ ಚಿಕ್ಕವಳು ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಅಂತಾರೆ. ನಮ್ಮ ಹತ್ರ ತುಂಬಾ ಚೆನ್ನಾಗಿದ್ದಾಳೆ. ಅಗ್ರೆಸಿವ್ ಅಂತ ಆಯ್ತು. ಅವಳು 3 years ಆಯ್ತು ನಮ್ಮ ಮನೆಗೆ ಬಂದು. ಇದೆಲ್ಲ ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ಮನೇಲಿ ಎಲ್ಲ ನಾಯಿಗಳು ತಂದಿದ್ದು. ಇದಾದ್ಮೇಲೆ ನಮ್ಮ ಬಾಸ್ ಇದಾದಾಗಲೇ ಬರೀ ನಾಯಿಗಳೆಲ್ಲ ತಂದಿತ್ತು. ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಇದೊಂದು ರೂಮಾ? ಇದೊಂದು ರೂಮು, ಅದೊಂದು ಮಗನ ಚಿಕ್ಕ ಮಗನ ರೂಮು, ಇದು ನಮ್ಮ ದೊಡ್ಡ ಮಗನ ರೂಮು. ಇದೊಂದು ರೂಮು. ಹಂಗೆ ಒಳಗೆ ಹೋಗಿ ಬನ್ನಿ. ಎಲ್ಲ ಬೆಡ್ಶೀಟ್ ಎಲ್ಲ ಬಿದ್ದುಬಿಡೋದು ಪಾಪ ಅವ್ರಿಗೆ. ಇನ್ನೊಂದು ಮಗನ ರೂಮು. 3 ಬೆಡ್ರೂಮ್ ಮನೆ. 3 ಬೆಡ್ರೂಮ್ ಮನೆ. ಸೊ ಇಬ್ರು ಮಕ್ಕಳು ಒಂದೊಂದು ರೂಮಲ್ಲಿ ಇರ್ತಾರೆ. ಇನ್ನು ಅವ್ರು ಓದಿಗಿರ್ಬೇಕಂದ್ರೆ ಸಪ್ರೇಟ್ ಬೇಕಲ್ಲ ಸರ್? ಹೌದು ಹೌದು ಹೌದು. ಬಟ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ. ನೈಸ್. ಎಲ್ಲ ಒಂದು 32-33 ಲಕ್ಷ ಖರ್ಚು ಮಾಡಿದ್ವಿ. ಯಾರು ನೀವು ಆ ಕಡೆ ಹೋಗು. ಅಯ್ಯೋ, ಏನಾಗಲ್ಲ ಬರೆಯ. ಅಯ್ಯೋ ನೋಡಿ, ಇದು ಇನ್ನೊಬ್ಬ ಮಗನ ರೂಮ್. ಇದೊಂದು ಮಗನ ರೂಮ್. ಓಕೆ, ಇವರೇ ಮಗ. ಹಾಯ್ ಮಾಡಿ, ಜಸ್ಟ್ ಹಾಯ್. ಏನು ನಿಮ್ಮ ಹೆಸರು? ರಿತಿಕ್. ಏನು ಹೆಸರು? ರಿತಿಕ್. ರಿತಿಕ್, ಏನು ಮಾಡ್ತಾ ಇದ್ದೀರಿ? ಈಗ ನಂದು BBA ಮುಗೀತೀವ. ಓಕೆ. ಅಪ್ಪ ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಕುಕಿಂಗ್ ಬಗ್ಗೆ? ಕುಕಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಿಸ್ನೆಸ್ ಇಂಟ್ರೆಸ್ಟ್ ಇದೆ. ಹೋಟೆಲ್ ಬಿಸ್ನೆಸ್ ಬಗ್ಗೆ ಆಸಕ್ತಿ ಇದೆಯಾ? ಆಸಕ್ತಿ ಇದೆ. ಓಕೆ. ಕೆಳಗಡೆ ಹೋಟೆಲ್ ಹೋಗ್ತೀರಿ, ಕೂತ್ಕೊಳ್ತೀರಿ. ನೋಡಿ, ಅಲ್ಲೊಂದು ಫೋಟೋ ಇದೆ ನೋಡಿ, ಮಗಳದು. ಈ ಬರೇ ಡುಮೆ. ಎಸ್, ಥ್ಯಾಂಕ್ ಯು. ಬಾರೇ, ಬಾ ಮಗಳ, ಬಾ. ಸೊ ಇದು ಮನೆ, ಚಂದ್ರ ಸರ್ ಮನೆ. ಏನೋ ಒಂದು ಚಿಕ್ಕದಾಗ ಒಂದು ಮನೆ ಸರ್. ಇದೊಂದು ದೇವರ ಮನೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಚಿಕ್ಕ ಮನೆ ಅಂತ ಅನ್ನೋದಕ್ಕಿಂತ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಮನೇನ. ಯಾವ ಥರ ಬೇಕು ಬನ್ನಿ ನೋಡಿ. ನಾವು ಆಮೇಲೆ ದೇವ್ರ ಮನೆ, ಚಂದ್ರ ಸರ್ ದೇವ್ರ ಮನೆ. ಇದು ಒಂದು ಅರಮನೆ. ಅರಮನೆನೇ ಸರ್ ಅದು. ದೇವ್ರ ಮನೆ ಅಂದರೆ ದೇವ್ರ ಮನೆ, ನೆಮ್ಮದಿ ತರೋ ಜಾಗ. ತಿರುಪತಿ ತಿಮ್ಮಪ್ಪ, ನೀವೆಲ್ಲ ನೋಡ್ರಪ್ಪ. ಸತ್ಯನಾರಾಯಣ ಸರ್. ಆಮೇಲೆ ನಮ್ಮ ಮಳೆಯಲ್ಲಿ ಒಂದು ಮಳೆ ಹೊಡೆಯಲ್ಲ ಸರ್. ಎಲ್ಲೂ ಒಂದು ಮಳೆಯಲ್ಲ, ಒಂದು ವಾಲ್ ಕ್ಲಾಕ್ ಆಗಲ್ಲ. ಓಕೆ. ನನಗೆ ಅದೇನೋ ಮಳೆ ಹೊಡೆದ್ರೆ ನನ್ನ ಮನ್ಸು ಕೊಡ್ದಂಗೆ. ಅದು ಕೆಲವ್ರಿಗೆ ಏನೋ ಒಂದು ಮನೆಗೆ ಅಲ್ಲ, ನೀವು ಇಷ್ಟು ಚೆನ್ನಾಗಿ ಒಂದು ಇದನ್ನು ತಗೊಂಡು ನೀಟಾಗಿ ನಿಮ್ಗೆ ಹೆಂಗ್ ಬೇಕು ಒಂದು ಕನ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡಿದ್ದೀರಿ. 3 ಬೆಡ್ರೂಮ್, 32 ಲಕ್ಷ ಖರ್ಚಾಯ್ತು ಸರ್ ಇದಕ್ಕೆ. ಇದು ಸುಮ್ಮನೆ ಒಂದು ಹಾಲ್ ಥರ ಇತ್ತು, ಫುಲ್ ಪ್ಲೇನ್ ಹಾಲ್, ಓಪನ್ ಪ್ಲೇನ್ ಒಂದು. ನಾವು ಇದನ್ನು ಚೌಕಟ್ಟು ಮಾಡಿಕೊಂಡು ಒಂದು ಮಾಡಿದ್ವಿ. ಒಂದು ಸೈಡ್ ಗೋಡೆ ಇತ್ತು ಆ ಲಾಸ್ಟಲ್ಲಿ. ಅದೇ ಗೊತ್ತಾಯ್ತು. ಆ ಕಡೆ ಒಂದು ಗೋಡೆ ಇಲ್ಲ, ಈ ಕಡೆ ಯಾವ್ದು ಇಲ್ಲ. ಅದೇ ಅಲ್ಲಿವರೆಗೂ ಇತ್ತು. ಅಷ್ಟೇ. ಅದೇ ವಿಂಡೋ ಇದೆಯಲ್ಲ ಅಲ್ಲಿ ಇತ್ತು. ನೀವು ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಅದೊಂದು ಸುಮ್ಮನೆ ವರಾಂಡ. ಹೌದು ಸರ್, ಹೌದು. ಅವಾಗಲೇ ಹೇಳ್ತಾ ಇದ್ರು ಇದು ನಮ್ಮ ಗುಡ್ಡಿ. ಇವಳಿಗೆ 2 years 3 months. ನಮ್ಮ ಗುಡ್ಡಿ ನನ್ನ ಫೇವ್ರೇಟ್ ಗರ್ಲ್. ನನ್ನ ಮಗಳಿದ್ದಂಗೆ ಅವಳು. ಅವಳೇನಾ ಒಂದು ಮುತ್ಕೊಳ ಸಾಕ್ಬಿಡು. ಇದ್ರದ್ದು ಲೈಫ್ ಎಲ್ಲ ಚೆನ್ನಾಗಿರುತ್ತೆ. 10-12 years. ಜಾಸ್ತಿ ಊಟ ಹಾಕ್ಬಾರ್ದು ಇವಕ್ಕೆಲ್ಲ. ಊಟ ಜಾಸ್ತಿ ಹಾಕಿದ್ರೆ ಭಾಳ ಗಲಾಟೆ ಮಾಡ್ತಾರೆ. ಹೌದಲ್ವಾ ಸರ್? ಇಲ್ಲಿ ಪ್ರಾಣಿ ಅನ್ನೋದಕ್ಕಿಂತ ಮನೆಗೆ ಒಂದು ಮಕ್ಕಳುಗಳ ಥರ ಇರ್ತಾರೆ, ಮುದ್ರಿಸ್ತಾರೆ. ನೋಡಿ, ಕೇಳಿದ ತಕ್ಷಣ ಒಂದು ಮುತ್ಕೊಟ್ಲು.
ನೋಡಿ ಅದಕ್ಕೆ ಎಂತ ಪ್ರೀತಿ ಹೌದು ಹೌದು ಕ್ಲೀನಾಗಿ. ಇದೆಲ್ಲ ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ತೀನಿ, ಸಮ್ಮರ್ ಕಟಿಂಗು ನಾನೇ ಮಾಡ್ಬಿಡ್ತೀನಿ. ಓಕೆ, ನೀವೇ ಕಟಿಂಗ್ ಮಾಡ್ತೀರಾ? ನಾನೇ ಮಾಡ್ಬಿಡ್ತೀನಿ ಸರ್, ಇಲ್ಲಾಂದ್ರೆ 2,000 ಕೊಡಬೇಕು. ಒಂದು ಮಿಷಿನ್ ನಾನೇ ತಗೊಬಂದು ಕಟ್ ಮಾಡ್ಬಿಡ್ತೀನಿ ಸಮ್ಮರಲ್ಲಿ. ಒಂದ್ಸಲ ಕಟಿಂಗ್ ಮಾಡಕ್ಕೆ 2,000 ತಗೋ. 2,500 3,000 ಇದೆ. ಇದಿಷ್ಟು ಬುಷಿ ಆಗ್ಬಿಡುತ್ತೆ ಕೂದಲು. ಕರೆಕ್ಟ್, ನೋಡಿದೀನಿ ನಮ್ಮ ಕಸಿನ್ ಎಲ್ಲರೂ ಇದನ್ನ ಭಾಳ ಬರುತ್ತೆ ಫೇಸ್ ಎಲ್ಲ ಹಿಂಗ್ ಬರುತ್ತೆ. ಎಲ್ಲ ಇಲ್ಲಾಂದ್ರೆ ಕಣ್ಣ ಹತ್ರ ಎಲ್ಲ ಗಲೀಜ್ ಆಗ್ಬಿಡುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನು ಮಾಡ್ತೀನಿ, ಒಂದು 4 months ಒನ್ಸು ಕಟಿಂಗ್ ಮಾಡ್ತೀನಿ. ನೀವೇ ಮಾಡ್ತೀವಿ? ಭಾಳ ಗಲಾಟೆ ಮಾಡ್ತಾಳೆ ಕಟಿಂಗ್ ಮಾಡೋಕ್ಕೆ. ಓಕೆ, ನೀವು ಅವಾಗಲೇ ಹೇಳ್ತಿದ್ರಿ ನಿಮ್ಮ ಏನು ಹೋಟೆಲ್ ಬಿಸ್ನೆಸ್ ಶುರುವಾಗಿದ್ರ ಬಗ್ಗೆ, ಇದ್ರ ಬಗ್ಗೆ ಚಿತ್ರರಂಗಕ್ಕೆ ಬಂದಿದ್ರ ಬಗ್ಗೆ ಹೆಂಗೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಹೆಂಗಾಯ್ತು ನಿಮ್ದು ಅಂತ? ಸರ್, ಸಿನಿಮಾದಲ್ಲಿ 85 ಸಿನಿಮಾ ಹೆಂಗಾಯ್ತು ಅಂದರೆ, ನಮಗೂ ಹಿಂಗೆ ಏನೋ ಒಂದು ಮನೇಲಿ ಒಂಚೂರು ಸ್ವಲ್ಪ ವಾರ ಆಯಿತು, ನಮಗೂ ಓದಲಿಲ್ಲ, ಇವನು ಹಾಳಾಗೋಗ್ಬಿಡ್ತಾನೆ ಅಂತ ಅಂದ್ಕೊಂಡ್ರು ಮನೆಯವರೆಲ್ಲ. ನಮ್ಗೆ ಅಂದ್ಕೊಂಡಿದ್ದವರೆಲ್ಲ ಹಂಗೆ. ನಾನು ಅವತ್ತು ನಮ್ಮ ತಂದೆಗೆ ಒಂದು ಮಾತಂದೆ, ನೀವು ಕಷ್ಟಪಟ್ಟು ಓದಿಸಿದ್ರಿ, ನಾನು ಓದೋಕ್ಕಾಗಲಿಲ್ಲ, ನನ್ನ ದಾರಿ ನಾನು ನೋಡ್ಕೋತೀನಿ, ನಿನ್ನ ಮೇಲೆ ನನಗೆ ₹1 ಕೊಡಬೇಡಿ, ನನ್ನ ಬಾಳು ನನ್ನ ಬದುಕು ನಾನು ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತೇಳಿ. ಅವು ಮನೆಯೆಲ್ಲ ಚೆನ್ನಾಗಿದ್ವಿ ನಾವು. ಶ್ರೀಜಪ್ಪನ ಸ್ವಂತ ಮನೆ ಇತ್ತು, ಬಾಡಿಗೆ ಬರ್ತಾಯಿತ್ತು. ನಮ್ಮ ತಂದೆಯವ್ರು ಸೈಕಲ್ ಶಾಪ್ ಇತ್ತು, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ನಮ್ಮ ತಾಯಿ ಒಂದು ಚಿಕ್ಕದಾಗ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು. ಮನೆ ಚೆನ್ನಾಗೇ ಇದ್ರಿ? ಅವತ್ತಿಂದ ಇವತ್ತರೆಗೂ ಎಲ್ಲ ನಾವೆಲ್ಲ ಜೋಬಲ್ಲಿ ದುಡ್ಡು ನೋಡಿದವ್ರೆ. ಗೊತ್ತಾಯ್ತು. ಸೊ ಆ ಥರ ಇತ್ತು. ಏನೋ ಒಂದು ಬೇಜಾರಾಯ್ತು, ಅವಾಗ ಓದಲಿಲ್ಲ. ಸೊ ಏನು ಮಾಡಿದ್ವಿ, ನಮ್ಮ ಮನೆ ಮಾಡಿ ಮೇಲೆ ಒಬ್ಬ ಶಿವು ಅಂದ್ಬಿಟ್ಟು ಒಂದು ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡ್ತಿದ್ರು. ಸೊ ಅವರು ಜೊತೆ ಹೋಗ್ತಾ ಇದ್ದೆ ಯಾವಾಗ ನಾವು ಟೈಮ್ ಶೂಟಿಂಗ್ ಹೋಗೋದು, ಆಮೇಲೆ ಕಾಂಪೌಂಡಿಗೆ ಹೋಗೋದು ಪ್ಯಾಲೇಸಲ್ಲಿ. ಹಿಂಗೆ ಹೋಗ್ತಾ 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 ಗುರಿ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, 2 ನಕ್ಷತ್ರ ನಡೀತಾ ಇತ್ತು. ಹಿಂಗೆ ಒಂದೊಂದು ಆಗ್ತಾ ಇದ್ದಂಗೆ ನನಗೆ ಸಿನಿಮಾ ರಂಗಕ್ಕೆ ಹೋಗೋಣ ಅಂತ ಆಸೆ ಹತ್ತುತ್ತಾ ಇತ್ತು. ಹಂಗೂ ಹೆಂಗೋ ಸೇರಿಕೊಂಡು ಒಂದು ಕಾಸ್ಟ್ಯೂಮ್ ಅಸ್ಟೆಂಟಾಗಿ ಕೆಲ್ಸಕ್ಕೆ ಸೇರಿಕೊಂಡೆ. ಫಸ್ಟ್ ಎಷ್ಟನೇ ಇಸ್ವಿ ಅದು? 86, 87 ಅನಿಸುತ್ತೆ. ಸೊ ಸಿನಿಮಾಗೆ ಸೇರಿಕೊಂಡ್ವಿ, ಆಯಿತು, ನಡೀತಾ ಇತ್ತು, ಗುರಿ ಎಲ್ಲ ನಡೀತಾ ಇತ್ತು ಶೂಟಿಂಗ್. ಒಂದು ಕಾಸ್ಟ್ಯೂಮ್ ಅಸ್ಟೆಂಟಾಗಿ ಕೆಲ್ಸಕ್ಕೆ ಸೇರಿಕೊಂಡೆ. ಈ ಬಟ್ಟೆಗಳು ಹಾಕೋದು, ಶೂ ಹಾಕೋದು, ಇಮಿಡಿಯೇಟಾಗಿ ಎಮರ್ಜೆನ್ಸಿ ಟವಲ್ ಕೇಳಿದ್ರೆ ತೊಗೊಳಕ್ಕೆ ಕೊಡೋದು, ಆ ಥರದ್ದೆಲ್ಲ ಮಾಡ್ಕೊಂಡಿದ್ವಿ. ಒಂದು ಸಲ ಈ ಶ್ರುತಿ ಸೇರಿದಾಗ ಶೂಟಿಂಗ್ ಟೈಮಲ್ಲಿ ಪ್ಯಾಲೇಸಲ್ಲಿ ಒಂದು ನೈಟ್ ಶೂಟಿಂಗು ರೈನ್ ಎಫೆಕ್ಟ್ ಶೂಟ್ ಮಾಡ್ತಾಯಿದ್ವಿ. ಅವಾಗ HM ಲೈಟ್ ಅಂತ ಬರ್ತಾಯಿತ್ತು, ಈ ದೊಡ್ಡ ವೈಟ್ ಲೈಟ್ಗಳು ಬರ್ತಾಯಿತ್ತು. ಅದ್ರ ಮೇಲೆ ಟವಲ್ ಹಾಕ್ಬಿಡೋದು, ಈ ಥರ ಟವಲ್ನ ಮೇಲ್ಗಡೆ ಹಾಕ್ಬಿಡೋದು. ಒಂದು ಡ್ರೈ ಆಗಿರುತ್ತೆ, ಒಂದು ವೆಟ್ ಆಗಿರುತ್ತೆ, ಒಂದು ಡ್ರೈ ಆಗುತ್ತೆ, ತೊಗೊಂಡೋಗಿ ಹಾಕ್ಬಿಡೋದು. ಬಿಸಿಯಾಗಿರುತ್ತೆ, ತೊಗೊಂಡೋಗಿ ಈ ಥರ ಚಳಿಗಾಲದಲ್ಲಿ ಮಳೆ ಬೇರೆ, ರೈನ್ ಎಫೆಕ್ಟ್ ಶೂಟಿಂಗ್ ಮೈಗೆ ಒತ್ಸೋದು. ಈ ಥರ ಮಾಡಿ ಯಜಮಾನರು ಭಾಳ ಖುಷಿ ಪಟ್ಬಿಟ್ರು. ಯಾರು ಇವರು ತುಂಬ ಕೆಲಸ ಮಾಡ್ತಾರೆ, ಏನೋ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ಅಂತೇಳಿ ಸೊ ಕರ್ಕೊಂಬಂದು ಮೇಕಪ್ ಡಿಪಾರ್ಟ್ಮೆಂಟಿಗೆ ಬಂದೆ. ಅವಾಗ ಶಿವಣ್ಣ ಅವ್ರದ್ದು, ರಾಘಣ್ಣ ಅವ್ರದ್ದು, ಅಪ್ಪು ಅವ್ರದ್ದು, ನಮ್ಮ ಬಂಗಾರಪ್ಪ ಅವ್ರ ಮಗ ಅವ್ರದ್ದು, ಸೊ ಕುಮಾರ್ ಬಂಗಾರಪ್ಪ ಅವ್ರದ್ದು, ಇದೆಲ್ಲ ಮಧ್ಯದಲ್ಲಿ ಶಂಕರ್ನಾಗ್ ಅವ್ರ ಜೊತೆ, ರವಿಚಂದ್ರನ್ ಅವ್ರ ಜೊತೆ, ಹಿಂಗೆ ಎಲ್ಲ ಒಂದು ಹೊರಗಡೆ ಪಿಕ್ಚರ್ ಇಲ್ಲೇನ ಕೆಲಸ ಇಲ್ಲ, ಆಲ್ಮೋಸ್ಟ್ ಕೆಲಸ ಇರೋದು. ಯಾವಾಗನ ಗ್ಯಾಪ್ ಅಂದರೆ ಹೋಗ್ಬಿಡ್ತಿದ್ದೆ ಶೂಟಿಂಗ್ ಬೇರೆ ಕಡೆ. ಹಂಗೆ ಹೋಗೋವಾಗ ಶಂಕರ್ನಾಗ್ ಅವ್ರು ತುಂಬ ಪರಿಚಯ ಆಯಿತು. ಆಮೇಲೆ ರವಿಚಂದ್ರದ್ದು ಒಂದು 3 ಪಿಕ್ಚರ್ 4 ಪಿಕ್ಚರ್ ಕೆಲಸ ಮಾಡಿದೆ. ಅಂಜದ ಗಂಡು, ರಣಧೀರ, ಪ್ರೇಮಲೋಕನೂ ಲಾಸ್ಟಲ್ಲಿ ಮಾಡಿದೆ. ಸೊ ಇದೆಲ್ಲ ಮಾಡಿ ಒಂದು ಬಾಂಧವ್ಯ ಬೆಳೆದ್ಬಿಡ್ತು. ಸೊ ಯಾವುದೋ ಮಟ್ಟಕ್ಕೆ ಹೋದ್ವಿ, ಚೆನ್ನಾಗಿದ್ವಿ, ಇದ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ರಾಘಣ್ಣವ್ರಿಗೆ ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಚಿರಂಜೀವಿ ಸುಧಾಕರ್, ನಂಜುಂಡಿ ಕಲ್ಯಾಣ, ಗಜಪತಿ ಗೌರವಂಗ 3 ಪಿಕ್ಚರು ಅವ್ರ ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ರಿ. ಆವಾಗ ನಂಜುಂಡಿ ಕಲ್ಯಾಣಕ್ಕೆ ನಮ್ಮ ಮೇಡಮ್ ಅವ್ರು ಎಂಟ್ರಿ ಆದರು, ಯಾರು ಮಾಲಾಶ್ರೀ ಅವರು. ಅವ್ರು ಹಿಂಗೆ ಕೆಲಸ ಮಾಡ್ಕೊಂಡು ಜೊತೆಯಲ್ಲಿ ಇರ್ತಾಯಿದ್ದೆ. ಮೃತ್ಯುಂಜಯ ಶೂಟಿಂಗ್ ನಡೀತಾ ಇತ್ತು. ಅವರು ಸ್ವಲ್ಪ ಅವಾಗ ತಾನೇ ಹೊರಗಡೆ ಪಿಕ್ಚರ್ಗಳಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು. ಅವರು ಹುಡುಗಿಗೆ ಇದೇ ಥರ ರಂಜಾನು ಒಂದು ರಜಾ ಬೇಕಾಗಿತ್ತು, ಹುಡುಗಿ ಊರಿಗೆ ಹೋಗ್ಬೇಕಾಗಿತ್ತು. ಚಂದ್ರು ಜೊತೆಲಿ ಬಂದ್ಬಿಡಿ ಒಂದು 3 ದಿನ ಅಂತ ಕರ್ಕೊಂಡೋದ್ರು. 3 ದಿನ ಕೆಲಸ ಮಾಡಿದೆ. 4ನೇ ದಿನ ನನ್ನ ಪರ್ಸ್ನಲಾಗಿ ಮೇಕಪ್ ಮ್ಯಾನಾಗಿ ನನ್ನ ಜೊತೆ ಇದ್ದು ಬಿಡಿ, ನಾನು ರಾಘಣ್ಣಂಗೆ ಹೇಳ್ತೀನಿ. ನಾನು ಅಂದೆ, ಇಲ್ಲಮ್ಮ, ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು, ನಮ್ಗೆ ವರ್ಷ ಎಲ್ಲ ಊಟ ಹಾಕತ್ತೆ, ನಂಗೆ ಬೇಡ, ಅವ್ರು ಹೋಗಿ ಅಂದರೆ ಮಾತ್ರ ಹೋಗ್ತೀನಿ, ನಾನು ಬರ್ತೀನಿ ಅಂತ ಡಿಸಿಷನ್ ತೊಗೊಳಲ್ಲ. ನಾನು ಹೇಳ್ತೀನಿ ಬನ್ನಿ ಅಂತ ಕರ್ಕೊಂಡು ನೆಕ್ಸ್ಟ್ ಅವ್ರಿಗೆ May 2 ಏನೋ, April 2 May 2 ಕಲ್ಯಾಣ ಮಂಟಪ ಶೂಟಿಂಗ್. ಅವಾಗ ರಾಘಣ್ಣನ ಹತ್ರ ಹೋಗಿ ಮೇಡಮ್ ಕೇಳಿದ್ದಾರೆ. ನಂಗೆ ರಾಘಣ್ಣ ಫೋನ್ ಮಾಡಿ ಕರೆದ್ರು, ಹೋದೆ. ಚಂದ್ರ ಹೋಗ್ರಿ ಜೊತೇಲಿ ಇರ್ರಿ, ಚೆನ್ನಾಗಿರಿ ಅಂತ ಹೇಳಿದ್ರು. ಒಂದು 79 ಪಿಕ್ಚರ್ ಕೆಲಸ ಮಾಡಿದೆ, ತೆಲುಗು, ಕನ್ನಡ. ಅವ್ರದ್ದು ಮಾಲಾಶ್ರೀ ಅವ್ರದ್ದು 79 ಪಿಕ್ಚರ್ ಕೆಲಸ ಮಾಡಿದೆ.
ಸಿನಿಮಾ ರಂಗ ಬೇಸರ ಆಯಿತು. ಹ್ಮ್ ಏನೋ ನಾವು ನಮ್ಮದೇ ಆದ ಒಂದು ಸ್ವಯಂ ಉದ್ಯೋಗ ಮಾಡಬೇಕಲ್ಲ ಅಂತ ಹೇಳಿ 93ರಲ್ಲಿ ಹೋಟ್ಲ್ ಇಂಡಸ್ಟ್ರಿ ಕಾಲಿಟ್ಟೆ. ಆ ಕಾಲಕ್ಕೆ ಮಲಾಶ್ರೀ ಅವರ ಪಾಪ್ಯುಲಾರಿಟಿ ಹೆಂಗಿತ್ತು ಅನ್ನೋದಕ್ಕೆ ಇವ್ರು ಹೇಳ್ತಾರೆ ಎಕ್ಸಾಂಪಲ್ 5 ವರ್ಷ 6 ವರ್ಷದಲ್ಲಿ ಹೌದು 79-80 ಸಿನಿಮಾ 3 ಇಯರ್ಸ್ ಲೆಕ್ಕ. 90ರಲ್ಲೇ ಅವರು ಹೊರಗಡೆಗೆ ಬಂದಿದ್ದು. ಅದುವರೆಗೂ ಬರೇ ನಂಜುಂಡಿ ಕಲ್ಯಾಣ, ಗಜಪತಿ ಗೌರವಂಗ, ಮೃತ್ಯುಂಜಯ 3 ಪಿಕ್ಚರ್ ಮಾಡಿದ್ದು. 3 ವರ್ಷದಲ್ಲಿ 79 ಸಿನಿಮಾ. 79 ಸಿನಿಮಾ, ದಿನಕ್ಕೆ 4 ಪಿಕ್ಚರ್ 5 ಪಿಕ್ಚರ್ ಶೂಟಿಂಗ್ ಮಾಡ್ತಾರೆ. ಸ್ಕೆಡ್ಯೂಲೇ ಸಿಗ್ತಿರ್ಲಿಲ್ಲ ಅಂತ. ಇಲ್ಲ. ರಾಮಾಚಾರಿ ಸಿನಿಮಾಗೂ ಅವ್ರು ನೈಟ್ ಕೊಟ್ಟಿದ್ರು ಅಂತ. 48 ಅವರ್ ಶೂಟಿಂಗ್ ಮಾಡಿದ್ವಿ. ಅದು ಅಯ್ಯೋ ಆ ಪಿಕ್ಚರ್ ಕೆಲಸಗಳು ಮಾಡಿದ್ದು ಅದೆಲ್ಲ ಸವಿ ನೆನಪು. ಅದೆಲ್ಲ ತುಂಬ. ಆಮೇಲೆ ತುಂಬ ಒಳ್ಳೆ ಹುಡುಗಿ, ಯಾರೋ ನಮ್ಮ ಮೇಡಮ್, ತುಂಬ ಅಂದರೆ ತುಂಬ ನಮ್ಮ ಫ್ಯಾಮಿಲಿಗಳ ಥರ ಇದ್ವಿ ಬಿಡಿ. ಇವತ್ತಿಗೂ ಅಷ್ಟೇ ನಾವೆಲ್ಲ ಓನರ್ಸ್ ಹತ್ರ ಚೆನ್ನಾಗಿದ್ವಿ. ಎಲ್ಲರೂ ಗೌರವ ಕೊಡ್ತಾರೆ, ಎಲ್ಲರೂ ಪ್ರೀತಿ ತೋರಿಸ್ತಾರೆ, ಎಲ್ಲ ಬೆಲೆ ಕೊಡ್ತಾರೆ. ಅದೆಲ್ಲ ಒಂದು ನಮ್ಮ ಬಾಂಡಿಂಗ್ ಅಲ್ವಾ, ಬೆಳೆದು ಬಂದಿದ್ದೀವಿ, ಖುಷಿ ಆಗುತ್ತೆ. ಸೊ ಹಂಗೆ ಯಾಕೋ ಒಂದು ಬೇಜಾರಾಯಿತು 93ರಲ್ಲಿ. ಒಂದು ಮಾಡೋಣ ಅಂತೇಳಿ ಫಸ್ಟು ಒಂದು ಕ್ಯಾರಿಯರ್ ಫುಡ್ಡು, ಆಮೇಲೆ ಮನೆಗಳಿಗೆ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ಪ್ಲಂಬರ್ ಬೇಕಾದ್ರೆ ಕರ್ಕೊಬರೋದು, ಎಲೆಕ್ಟ್ರಿಷಿಯನ್ ಕರ್ಕೊಬರೋದು, ಆ ಥರದ್ದೊಂದು ಚಾರ್ಟ್ ಮಾಡಿ ನಿಮ್ಗೆ ಸರ್ವಿಸ್ ಕೊಡ್ತೀವಿ, ಸರ್ವಿಸ್ ಓರಿಯೆಂಟೆಡ್ ಅಂತ ಮಾಡಿದ್ವಿ. ಏನು ಅಂತ ಕ್ಲಿಕ್ ಆಗಲಿಲ್ಲ. ಇದೇ ಮಲ್ಲಿಗೆ ಹಾಸ್ಪಿಟ್ಲ್ ಮುಂದೆ ಒಂದು ಆಸ್ಟ್ರೇಡಿಯಲ್ ಆಫೀಸ್ ಇತ್ತು. ಆ ಆಫೀಸ್ಗೆ ಒಂದು 2 ಕ್ಯಾರಿಯರ್ ಊಟ ಸಿಕ್ತು. ಪಕ್ಕದಲ್ಲಿ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಒಂದು 2 ಕ್ಯಾರಿಯರ್ ಊಟ ಸಿಕ್ತು. ಬಂದರೆ ಆ ಟೈಮಲ್ಲಿ ಲಂಚ್ ಅವರ್ಸಲ್ಲಿ ಹೆವಿ ಕ್ರೌಡ್ ಇತ್ತು. ಇಲ್ಲಿ ಮಾಡಿದ್ರೆ ಹೋಟ್ಲ್ ವ್ಯಾಪಾರ ಆಗುತ್ತೆ ಅಂತ ನೆಕ್ಸ್ಟ್ ಡೇನೇ ಇಮ್ಮಿಡಿಯೇಟಾಗಿ ಮಾಡಿಬಿಟ್ಟೆ, ಟೇಬಲ್ ಹಾಕಿ. ಸಕ್ಸಸ್ ಆಯಿತು. ಹಂಗೆ ಹತ್ಕೊಂಡು ಬಂದ್ವಿ. ಇವತ್ತರೆಗೂ ಹತ್ಕೊಂಡು ಹೋಯ್ತಾನೇ ಇದೀವಿ. ಅಲ್ಲಿಂದ ಜೀವನ ಅಲ್ಲಿಂದ ಆಯಿತು. 90 ಆಮೇಲೆ 2093ರಲ್ಲಿ ಫುಟ್ಪಾತು, 2005ರಲ್ಲಿ ಹೋಟ್ಲು, ಆಮೇಲೆ ಇವಾಗ 2022ರಲ್ಲಿ ಒಂದು ದೊಡ್ಡ ಹೋಟ್ಲು ಅಷ್ಟೆ. ಇಲ್ಲೇ ಸರ್ಕಲಲ್ಲೇ ಅಲ್ಲೇನೆ ಅಪ್ಪಾಜಿ ಊಟ ಕೇಳಿದ್ದು ಸರ್ಕಲ್ ಶಿವಾನಂದದಲ್ಲೇ. ಯಾವ ನಾನು ಇವತ್ತು ಬಿಸ್ನೆಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೂ ಶಿವಾನಂದ. ಲೀಸ್ಗೆ ಹಾಕೊಂಡಿದ್ರು ಒಂದು ಇಲ್ಲಿ ಮನೇಲಿ ಒಂದಲ್ಲಿ ಇದ್ದೀನಿ ನಾನು, ಇಲ್ಲೇ ದುಡಿದು ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೊಂದು ಸಾರ್ಥಕತೆ ಅಲ್ವಾ. ಅದೊಂದಂತೂ ನನಗೊಂದು ಹೆಮ್ಮೆ ಆಗುತ್ತೆ. ಆಮೇಲೆ ಬೆಳ್ಳುಳ್ಳಿ ಕಬಾಬೆಲ್ಲ ಬಂತು, ತುಂಬ ಹೈಕ್ ಆಯಿತು, ತುಂಬ ಎಲ್ಲರೂ ಕೇಳಿದ್ರು, ತುಂಬ ಪ್ರೀತಿ ತೋರಿಸಿದ್ರು. ಹಂಗನ್ಬಿಟ್ಟು ಸುಮಾರು ಜನಕ್ಕೆ ಬ್ರಾಂಚಸ್ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ ಅಂತ ಫ್ರಾಂಚೈಸಿ ಕೊಡೋ ಒಂದು ಟ್ರೆಂಡ್ ಇದೆ. ಇಲ್ಲ ಸಕ್ಸಸ್ ಆಗ್ಬಿಟ್ರೆ ಆಗೋದು. ನಾನು ತುಂಬ ಜನ ಕೇಳಿದ್ರು, ನಾನು ಮೋಸ ಮಾಡ್ತೀನಿ ಸರ್ ನಿಮ್ಗೆ ಫ್ರಾಂಚೈಸಿ ಕೊಟ್ಟರೆ. ನಾನು ನಿಮಗೆ ಫ್ರಾಂಚೈಸಿ ಕೊಡ್ತೀನಿ, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ, ಆದರೆ ಮೋಸ ಮಾಡ್ತೀನಿ. ನೀವು 3 ದಿನ ಮಾಡೋದು, 4ನೇ ದಿನ ಮಾಡಲ್ಲ. ಆಮೇಲೆ ಬ್ರ್ಯಾಂಡ್ ಹಾಳಾಗುತ್ತೆ. ಏನಾದ್ರು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಚಾಲು ಅದೇ ಹಾಳಾಗೋದು. ಯಾಕಂದರೆ ನಮ್ಮ ಹತ್ರ ದುಡ್ಡಿದೆ ಅಂದ ತಕ್ಷಣ ಹೋಟ್ಲು ಮಾಡೋಕ್ಕಾಗಲ್ಲ. ದುಡ್ಡೇ ಬೇರೆ, ಹೋಟ್ಲೇ ಬೇರೆ. ಹೋಟ್ಲು ನಡೆಯೋದೇ ಒಬ್ಬ ಭಟ್ಟನಿಂದ. ನಿಜ. ಅವನೇ ಸೂತ್ರಧಾರ, ಸೋಲ ಸಿಂಗಲ್. ಅವನಿದ್ರೆ ಎಲ್ಲ, ಅವನಿಲ್ಲ ಅಂದರೆ ನೀವೇನೂ ಇಲ್ಲ. ದುಡ್ಡಿದೆ, ಏನು ತೊಗೊಂಡು ಹೋಗಲ್ಲ, ಲಾಸ್ಟ್ ಮಾಡ್ಕೊಂಡು ಮನೆಗೆ ಬರ್ತೀವಿ. ಅದು ಯಾಕೆ ಮಾಡಬೇಕು? ಇದಕ್ಕೆ A to Z ಕೊಡಬೇಕು. ನೀವು ಇದಕ್ಕೆ ನಿಮ್ಮ ಸಂಪೂರ್ಣ ಸಮಯ ಎಲ್ಲದನ್ನು ಹಾಕಬೇಕು. ಹೌದು, ತುಂಬ ಎಫೆಕ್ಟ್ ಸರ್. ತುಂಬ ನಾವು ಎಷ್ಟು ಡೀಪಾಗಿ ಹೋಗ್ತೀವಿ ಅಷ್ಟು ನಿಮಗೆ ಬೆಲೆ ಸಿಗುತ್ತೆ. ನಾವು ಡೀಪಾಗಿ ಹೋಗಲ್ಲ, ಏನಿಲ್ಲ ಬಿಡಿ, ನಾವು ಮೇಲ್ಮೇಲೆ ನೋಡ್ತೀವಿ, ಏನು ಕೊಡ್ತೀರೋ ಗೌಡ್ರೆ ಅಂತಾರಲ್ಲ, ಮೇಲ್ಮೇಲೆ ಹೋಗ್ತೀವಿ, ಎಲ್ಲ ಹಾಳು ಮಾಡ್ತಾರೆ, ಸೀದಾ ಹೋಗ್ತಾರೆ. ಕಳ್ತ ಹುಡುಗರು ಕರ್ಕೊಂಡು ಹೋಗ್ತಾರೆ, ಕುಡಿಸ್ತಾರೆ, ಹಾಳು ಮಾಡ್ತಾರೆ, ಕೆಡಿಸ್ತಾರೆ. ಅವ್ರಿಗೇನು ಕೆಲಸ ಆಗಬೇಕು ಅಂತಾರೆ, ಅವ್ರೇನು ಕೇಳ್ತಾರೆ ಅಡಿಟ್ ಆಗಿತ್ತು, ಅವ್ರಿಗೆ ಅದಕ್ಕೆ ಕೊಟ್ಟರೆ ಅನ್ನೋದನ್ನು ನೋಡ್ಕೊಂಡು ಹೋಗ್ತಾನೆ. ಎಷ್ಟು ದಿನ ನಡೆಯುತ್ತೆ? ನಡೆಯಲ್ಲ. ಅದಕ್ಕೆ ಹೇಳೋದು ಕೆಲಸ ಕಲೀರಿ. ಓನರ್ ಆದವ್ರು ಅದು ಅಟ್ಲೀಸ್ಟ್ ಒಂದು 50% ಕೆಲಸ ಕಲೀರಿ, ಅದ್ರ ಬಗ್ಗೆ ಬೆಲೆ ಕೊಡಿ. ನೀವು 100% ಕಲಿತೀರಾ. ನೀವು ಕಲಿತೇ ಇಲ್ಲ, ನಾನು ಬರೀ ನಾವು ಓನರ್ ಅಂತ ದುಡ್ಡಿದೆ ಅಂದರೆ ತುಂಬ ಕಷ್ಟ. ಒಂದು ಟೀ ಶಾಪ್ ಮಾಡಿದ್ರು ಓನರ್ ಆದವನಿಗೆ ದುಡ್ಡು ಹಾಕಿದವನಿಗೆ ಫಸ್ಟ್ ಟೀ ಮಾಡಕ್ಕೆ ಬರಬೇಕು. ಟೀ 1 ಲೀಟ್ರ್ ಹಾಲಿಗೆ ಎಷ್ಟು ಟೀ ಹೋಗುತ್ತೆ, ಎಷ್ಟು ಹಾಕಿದ್ರೆ ಪೌಡ್ರು ಟೀ ಬರುತ್ತೆ, ಎಷ್ಟು ಕೆಜಿ ಸಕ್ಕರೆ ಹಾಕಿದ್ರೆ ಟೀ ಆಯ್ತದೆ ಅಂತ ಗೊತ್ತಿರಬೇಕು. ಈಗ ಏನು ಗೊತ್ತಿರೋಲ್ಲ, ಮಾಡಿಬಿಡ್ತಾರೆ. ಸಾರ್ ನೋಡಿ ಸರ್ ಮೋಸ ಮಾಡ್ಬಿಟ್ಟ, ನೋಡಿ ಸರ್ ಅಂದರೆ ನಾವು ಯಾಕೆ ಕೆಟ್ಟ ಹೆಸರು ತೊಗೋಬೇಕು? ನನಗೆ ಪೌಡ್ರಸ್ ಮಾಡಿ ಸರ್ ಅಂತಾರೆ, ಇದು ಮಾಡಿ ಫ್ರಾಂಚೈಸಿ ಕೊಡಿ ಅಂತಾರೆ. ನನಗಿಷ್ಟ. ನಾನು ಹಂಗೆ ಮಾಡಿ ದಿನ ಒಂದು 100 kg ಹೋಗ್ಬೋದು ಪೌಡ್ರಸ್ಸು. ಸರ್ ಪೌಡ್ರ್ ಮಾಡ್ತೀವಿ ಕರೆಕ್ಟೇ, ಅದೇ ಎಷ್ಟು ದಿನ ಹಾಕೋಬೇಕಂದ್ರೆ ಅದಕ್ಕೆ ಕೆಮಿಕಲ್ ಹಾಕಲೇಬೇಕು, ಪ್ರಿಸರ್ವೇಟಿವ್ಸ್ ಹಾಕಲೇಬೇಕು. ಅದು ಹಾಕಿದಾಗ ಲೈಫ್ ಇರೋಲ್ಲ. ಯಾಕೆ ನಾವು ಆರೋಗ್ಯ ಕೆಡಿಸೋಣ? ನಮ್ಮಲ್ಲಿರೋದನ್ನ ನಾವು ಇವತ್ತು ಇರೋದೇ ಆರೋಗ್ಯನೇ ಇಲ್ಲ. ಯಾವುದ್ರಲ್ಲಿ ಎಲ್ಲ ರೆಡಿಮೇಡ್ ಫುಡ್ಸು. ಈಗ ಒಂದು ಮಸಾಲೆ ಆಗಲಿ ಎಲ್ಲಾನು ರೆಡಿಮೇಡೆ. ಯಾವ ತಂದು ಒಂದು ಸೊಪ್ಪು ತಗೊಳ್ಳಿ, ಆ ಫ್ಲೇವರೇ ಇರಲ್ಲ. ಹಂಗಿದ್ದಾಗ ನಾವು ಯಾವ ಒರಿಜಿನಲ್ ಅಂತ ಕೊಡ್ತೀವಿ? ಏನೋ ಕೆಟ್ಟೋಯ್ತು ನಾಳೆ ಹೆಸರು ಕೇಳೋದು ನಂದೇ ತಾನೆ. ಬೇಡ ಅಂತ ಯಾವುದೂ ಮಾಡಿಲ್ಲ. ನೋಡೋಣ, ದೇವರಿದ್ದಾನೆ ನಮ್ಮ ಕೈಯಲ್ಲಿ ಏನು ಮಾಡಿಸ್ತಾನೆ ಅನ್ನೋದನ್ನು. ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು.
ಬೆಲ್ ಬಟನ್ ಒತ್ಮೇಲೆ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು, ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ? ನಮಸ್ಕಾರ. ಭೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ. ಬಾಯ್.